ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ರೋಹನ್ ಮಾತಾಡ್ತಿರೋದು. ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಸ್ಪೆಷಲ್ ಏನಂದರೆ, ಮೋಟೋ ವ್ಲಾಗ್ ಆಗಿರೋದಿಲ್ಲ. ಲೈಕ್ ಒಂದು ಪ್ಲೇಸಿಗೆ ಹೋಗ್ತಿದ್ದೇನೆ ಆ್ಯಂಡ್ ನಿಮ್ಗೆ ಆಲ್ರೆಡಿ ಗೊತ್ತೇ ಆಗಿರುತ್ತೆ, ನಾನು ತಮ್ಮನೇಲೆಲ್ಲ ಹಾಕಿರ್ತೀನಿ. ಇವತ್ತಿನ ಹೋಗ್ತಿರೋದು ಕೋಡಿ ಬೀಚಿಗೆ. ಕೋಡಿ ಬೀಚಲ್ಲಿ ಇವತ್ತು ಫುಡ್ ಫೆಸ್ಟ್ ಇದೆ, ಹಾಗೆ ಅಲ್ಲಿ ಫಂಕ್ಷನ್ ಕೂಡ ಇದೆ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡಿ ತೋರಿಸೋಣ ಅಂತ ನಾನು ಈ ವಿಡಿಯೋ ಮಾಡ್ತಿದ್ದೇನೆ. ಸೊ ಅಲ್ಲಿ ಹೋಗ್ತಿದ್ದೇನೆ ಇವಾಗ. ಹಾಗೆ ಹೋಗುವಾಗ ನನಗೆ ಕುಂದಾಪುರದಲ್ಲಿ ಫ್ರೆಂಡನ್ನು ಪಿಕಪ್ ಮಾಡಬೇಕು, ಡಿಗ್ರಿ ಫ್ರೆಂಡು ಸೌರವ್ ಅಂತೇಳಿ. ಸೊ ಅವನನ್ನು ಪಿಕಪ್ ಮಾಡಿ ಅಲ್ಲಿಂದ ಪಾರಿಜಾತದಿಂದ ನಾನು ಒಳಗಡೆಯಿಂದ ಹೋಗಿ ಓಡಿ ಬೀಚಿಗೆ ಹೋಗ್ತಿದ್ದೇನೆ. ಓಕೆ, ಲೆಟ್ಸ್ ಗೋ ಗೈಸ್. ಮತ್ತೆ ಹೇಳಬೇಕಂದ್ರೆ, ಮೇ ಫಸ್ಟಿಗೆ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ನಾನು ಮತ್ತು ಕೀರ್ತನು. ಕೇರಳ ಕಣ್ಣೂರು, ಕಣ್ಣೂರಲ್ಲ, ಮುನ್ನಾರ್ ಆ್ಯಂಡ್ ವಾಯ್ನಾಡು. ಬಟ್ ಅನ್ಫಾರ್ಚುನೇಟ್ಲಿ ಈ ಆಫೀಸ್ ರಜೆ ಪ್ರಾಬ್ಲಮ್ಸು, ಪ್ಲ್ಯಾನಿಂಗ್ಸ್ ಎಲ್ಲ ಇದ್ದ ಕಾರಣಕ್ಕೆ ನಮ್ಮದು ಅಲ್ಲಿ ಹೋಗೋದು ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಇಲ್ಲಾಂದರೆ 3 ಡೇಸು ರೈಡ್ ಇತ್ತು. ನಾನು, ಕೀರ್ತನು ಮತ್ತು ಸುಜನ್ ಹೋಗ್ತಿದ್ವಿ ರೈಡಿಗೆ. ಸುಜನ್ ಬೆಂಗಳೂರಿಂದ ಬರ್ತಾನೆ ಅಂತೇಳಿ ಹೇಳಿದ್ದ ಕೀರ್ತನ್. ಸೊ ಕೀರ್ತನ್ ಮತ್ತು ನಾನು ಇಲ್ಲಿಂದನೇ ಕುಂದಾಪುರದಿಂದನೇ ಹೋಗುವಂತ ಇತ್ತು. 3 ಡೇಸ್ ಪ್ಲ್ಯಾನಿಂಗ್ ಇತ್ತು. ಆಲ್ರೆಡಿ ಎಲ್ಲ ರೆಡಿಯಾಗಿತ್ತು. ರೈಡಿಗೆ ಏನೆಲ್ಲ ಬೇಕಿದೆ ಎಲ್ಲದೂ ನಾವು ರೆಡಿ ಮಾಡ್ಕೊಂಡಿದ್ವಿ. ಎಲ್ಲ ಆದ ನಂತರ ಈ ರಜೆದೇ ಪ್ರಾಬ್ಲಮ್ ಆಯಿತು, ಆಫೀಸ್ ರಜೆದು. ಆ್ಯಂಡ್ ಮತ್ತು ಬೇರೆ ಸಪ್ರೇಟ್ ಪ್ಲ್ಯಾನ್ಸ್ ಎಲ್ಲ ಇತ್ತು. ಅದು ಇದಲ್ಲ, ಮನೆ ಪ್ಲ್ಯಾನಿಂಗು, ಹೊರಗಡೆದೇನು ಫಂಕ್ಷನ್ ಪ್ಲ್ಯಾನ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಇತ್ತು. ಸೊ ಪ್ರಾಬ್ಲಮ್ ಅದೇ ಆಗಿದ್ದಕ್ಕೆ ಹೋಗ್ಲಿಕ್ಕೆ ಆಗಿಲ್ಲ. ಇನ್ನೂ ಹೇಳಿದ್ದ ಮಾನ್ಸೂನಿಗೆ ಪ್ಲ್ಯಾನ್ ಮಾಡು ಅಂತೇಳಿ. ನೋಡ್ಬೇಕು ಇನ್ನು ಹೋಗ್ಲಿಕ್ಕಾಗತ್ತಾ. ಯಾಕಂದರೆ ಐ ಥಿಂಕ್ ಜೂನ್, ಜುಲೈ, ಆಗಸ್ಟ್ ರಜೆನೇ ಎಲ್ಲ ಆಫೀಸಲ್ಲಿ. ಫುಲ್ಲು ವರ್ಕಿಂಗ್ ಇದೆ, ಹೋಗ್ಲಿಕ್ಕೆ ಆಗೋದಿಲ್ಲ. ಸೌರಭಿಗೆ ಕಾಲ್ ಮಾಡಿದ್ದೆ, 10-15 ನಿಮಿಷ ಲೇಟ್ ಆಗುತ್ತೆ ಅಂತ. ನೋಡಬೇಕು, ಅಲ್ಲೆಲ್ಲೋ ಕುಂದಾಪುರ ಮೋಟೋಕ್ರಾಫ್ಟಲ್ಲಿ ಕಾಯ್ತೇನೆ. ಅವನು ರೆಡಿ ಆದ ನಂತರ ಅವನನ್ನು ಪಿಕಪ್ ಮಾಡಿದ್ರೆ ಆಯಿತು. ಪಿಕಪ್ ಮಾಡಿ ಅಲ್ಲಿಂದ ಅಲ್ಲೇ ಹೋಗೋದು. ಪಾರಿಜಾತದ ಒಳಗಡೆ ರೂಟ್ ಉಂಟು, ಅಲ್ಲಿಂದ ಹೋಗುದು. ಸ್ವಲ್ಪ ದೂರ ಇದೆ ಅದು. ಅಲ್ಲಿಂದ ಹೋಗಿ ಅಲ್ಲೇ ಕೋಡಿ ಬೀಚು ಇದಿದೆಯಲ್ಲ, ಸೀವಕ್ ಇದೆಯಲ್ಲ, ಅಲ್ಲೇ ಇದೆ ಅಂತೇಳಿ ಹೇಳ್ದ. ಮತ್ತು ಅಲ್ಲಿ ಫುಡ್ ಫೆಸ್ಟ್ ವಿತ್ ಫಂಕ್ಷನ್ ಕೂಡ ಇದೆ ಅಂತ ಹೇಳ್ದಲ್ಲ. ನೋಡುವ ಎಷ್ಟು ತನಕ ಇರ್ತೇನೆ ಗೊತ್ತಿಲ್ಲ, ಮನೆಗೆ ಬರಬೇಕಲ್ಲ. ಬೇಗ ಬಂದು ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಎಲ್ಲ ನೋಡಿ ಬರೋದು ವಾಪಸ್ ರಿಟರ್ನ್. ಸಂಗಮ ಹತ್ರ ಬಂದಿದೆ. ಇಲ್ಲೇ ರೈಟ್ ತಗೊಬೇಕು, ಚಿಕ್ಕನ್ಸಲ್ ರೋಡಿಂದ ಹೋಗ್ಬೇಕೀಗ. ಕುಂದಾಪುರ ಸಿಟಿ ಹೋಗ್ಬೇಕಿದೆ. ರೋಡ್ ಕ್ರಾಸ್ ಆಗೋದೇ ಒಂದು ಕೆಲಸ ಇಲ್ಲಿ. ಹೋಗಪ್ಪ. ಬಾ, ಎಷ್ಟು ಗಾಡಿ ಗೊತ್ತಿತ್ತು ಮಾರೆ. ಸಾಟರ್ಡೆ ಅಂತಿದ್ದು ಬಿಟ್ಟ. ಹೋಗುವ ಜೈ. ಫೋಟೋಕ್ರಾಫ್ಟಿಂದ ಹೊರಟೆ. ಏನಂದರೆ ನಾನು ಬರುವಾಗ ಸೌರವ್ ಲೇಟ್ ಆಗುತ್ತೆ ಅಂತೇಳಿ ಹೇಳ್ದ, 10-15 ನಿಮಿಷ ಲೇಟ್ ಆಗುತ್ತೆ ಅಂತೇಳಿ ಹೇಳ್ದಲ್ಲ. ಸೊ ಅಲ್ಲಿ ಮೋಟೋಕ್ರಾಫ್ಟಿ ನಿಂತಿದ್ದೆ. ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಅಲ್ಲಿ ಅವನ ಹತ್ರ ಮಾತಾಡಿ ಮತ್ತು ಇದು ಹ್ಯಾಂಡಲ್ ರೈಸರ್ ಹೇಳಿದ್ದೆ, ಆರ್ಡರ್ ಮಾಡಲಿಕ್ಕೆ ಹೇಳಿದ್ದೆ. ಅದಕ್ಕೋಸ್ಕರ ಅಲ್ಲಿ ಹೋಗಿದ್ದೆ, ಆರ್ಡ್ರ್ ಮಾಡಿ ಬಂದೆ. ಈಗ ಸೌರವ್ ಕಾಲ್ ಮಾಡ್ದೆ, ರೆಡಿ ಇದ್ದ ಅಂತ ಹೇಳ್ದ. ಅದಕ್ಕೋಸ್ಕರ ಈಗ ಅಲ್ಲಿ ಹೋಗಿ ಅವನ ಮನೆ ಹತ್ರ ಹೋಗಿ ಪಿಕಪ್ ಮಾಡೋದು. ಸೌರವ್ ಮನೆ ಇಲ್ಲೇ ಎಲ್ಲ ಒಳಗಡೆ ಹೋಗ್ಬೇಕಲ್ಲ ಮಾರೆ. ಇಲ್ಲೇ. ಅಯ್ಯಬ್ಬಾ, ನಾಯಿಗಳು ಮಾರೆ ಓಡಿಸ್ಕೊಂಡೇ ಬತ್ತೀಗ. ಹೆದರಿಕೆ ಆಯ್ತು ಮಾರೆ. ಬೌ ಅಂತಂತ ಹೇಳ್ಬೇಡ ಮಾರೆ.
ಸೌಂಡ್ ಮಾಡ್ಕೊಂಡೇ ಹೋಗ್ತೇನೆ, ಸೌಂಡ್ ಮಾಡದೇ ಹೋಗ್ತೇನೆ ಮಾರೆ. ಲೋಕಲ್ಸ್ ಯಬ್ಬ ಒಂಥರ ಜೀವ ಬಾಯಿಗೆ ಬಂತು ಮಾರೆ. ನಾಯಿ ಕಂಡ್ರೆ ಹೆದರಿಕೆ ಆಯ್ತು ಮಾರ. ಇಲ್ಲಿದು ಒಂದ್ಸಲ ಆಗಿತ್ತು ನಂಗೆ, ಹಾಗೆ ಓಡಿಸ್ಕೊಂಡೇ ಬಂದು ಮಾರ ತುಂಬ ದೂರ. ಅದು ನಂದು ಹಳೆ ಗಾಡಿ ಇತ್ತಲ್ಲ R15, ಆ ಗಾಡಿ. ಯಬ್ಬ ನಂಗೆ ಅದೇ ಬೇಡ ಬೆಳಿಗ್ಗೆ ಮನೆಗೆ ಹೋಗಿದ್ದೆ ಲೈಕ್ ಅರೌಂಡ್ 8 o'clock ಹಾಗೆ. ಆವಾಗ ಓಕೆ ಇವನು ಆನ್ ದ ವೇ ಬರ್ತಿದ್ದೆ ನೋಡು, ಇಲ್ಲೇ ಇದ್ದೆ ನೋಡು. ಈಗ ಸೌರವಿಗೆ ಒಂಚೂರು ಮೊಬೈಲ್ ಚೆಕ್ ಮಾಡ್ಲಿಕ್ಕಿತ್ತಂತೆ. ಹರ್ಷಕ್ಕೆ ಹೋಗಿ ಅಲ್ಲಿ ಅವನಿಗೆ ನಥಿಂಗ್ ಫೋನ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕಲ್ಲ, ಹೊರಟಿದ್ವಿ. ಬನ್ನಿ ಹೋಗುವ. ಅಂತಂತೂ ಹರ್ಷದಲ್ಲಿ ಮೊಬೈಲೆಲ್ಲ ಚೆಕ್ ಮಾಡಿ ಬಂದಾಯಿತು. ಎಂತಂದರೆ ಅವ್ನು ನಾಳೆ ತಗೊಳ್ದಂತೆ, ನಾಳೆ ಅಕ್ಷಯ ತೃತೀಯ ಅಂತೆ, ಒಳ್ಳೆ ದಿನ ಅಂತೆ, ಅದಕ್ಕೆ ನಾಳೆ ತಗೊಳ್ದಂತೆ ಮೊಬೈಲು ನಥಿಂಗ್ 4A. EMI ಎಲ್ಲ ಚೆಕ್ ಮಾಡಿ ಬಂದಾಯಿತು, ಎಲ್ಲ ಪಾಸ್ ಆಯಿತು. ನಾಳೆ ಪರ್ಚೇಸ್ ಮಾಡ್ತಾನಂತೆ ಹರ್ಷದಲ್ಲಿ. ಕಂಗ್ರಾಟ್ಸ್ ಹೇಳಿದೆ ಇವಾಗನೇ, ಯಾಕಂದ್ರೆ ನಾಳೆ ಸಿಗೋ ಡೌಟು. ನಾಳೆ ಸ್ವಲ್ಪ ಪ್ಲ್ಯಾನ್ ಇತ್ತು ಫ್ಯಾಮಿಲಿ ಜೊತೆಗೆ, ಸೊ ಅಲ್ಲೇ ಹೊರಗಡೆ ಹೋಗ್ತಿದ್ದೇನೆ. ಸೊ ಇವಾಗ ಹೊರಟಿದ್ವಿ ಕೋಡಿ ಬೀಚಿಗೆ. ಫೈನಲಿ ರೀಚ್ ಗೈಸ್. ಕೋಡಿ ಸೀವಾಕ್ ಹತ್ರ ಅಲ್ಲ, ಕೋಡಿ ಸ್ವಲ್ಪ ಮುಂದೆ ಲೆಫ್ಟ್ ಸೈಡ್ ಹೋಗಬೇಕು. ಸೀವಾಕ್ ಲೆಫ್ಟ್ ಸೈಡ್. ಎಲ್ಲ ಹತ್ತತ್ರ ಬಂದ್ವಿ ನೋಡಿ ಗೈಸ್. ಎಂಥ ಸ್ಪೆಷಲ್ ಇರುತ್ತೆ ನೋಡುವ. ಓ ಮೈ ಗಾಡ್, ರೋಡ್ ಸರಿ ಇಲ್ಲ ಗೈಸ್ ಎಲ್ಲಿದೆ. ಈಗ ಪಾರ್ಕಿಂಗ್ ಹುಡ್ಕಬೇಕು, ನೋಡುವ ಎಲ್ಲಿದೆ ಅಂತೇಳಿ. ಇಲ್ಲೆಲ್ಲ ಪಾರ್ಕಿಂಗಲ್ಲಿ ಸೈಡ್ ಇಡಬೇಕು ಗಾಡಿ. ಎಲ್ಲಿಡೋದಣ್ಣ ಗಾಡಿ ಎಲ್ಲಿಡೋದು? ಎಸ್ ಫೈನಲಿ ನಾವು ಫುಡ್ ಫೆಸ್ಟ್ ಕೋಡಿ ಬಂದಿದ್ದೇವೆ, ರೀಚ್ ಆಗಿದೆ. ಇಲ್ಲಿ ಹೋಗ್ತಿದ್ದೇವೆ, ಎಂತ ಉಂಟಂತ ನೋಡುವ ಬನ್ನಿ ಗೈಸ್. ಫುಡ್ ಫೆಸ್ಟ್ ಒಳ್ಳೆತ್ತು. ನಾವೀಗ ಎಲ್ಲ ತಿರುಗಾಡಿತ್ತು. ಪ್ರೋಗ್ರಾಮ್ ಈಗ ಜಸ್ಟ್ ಸ್ಟಾರ್ಟ್ ಆದಷ್ಟೇ. ಈಗ ಹೋಗ್ತಿದ್ವಿ. ಈಗ ಇಲ್ಲಿ ಒಂದೆಲ್ಲ ಯಾವುದು ಎಂತ ತಿಂದಿದ್ದಾನೆ, ಲೇಸ್ ಚಾಟ್ ಅಲ್ಲ, ಈಗ ಲೇಸ್ ಚಾಟ್ ತಿಂದಿದ್ದಷ್ಟೇ. ಈಗ ಅದಕ್ಕೆ ಚಿಕನ್ ಲೇಸ್ ಚಾಟ್ ಅಂತ ಮಿಕ್ಸ್ ಇದೆಲ್ಲ ಎಂಥದ್ದು ವೆಜ್ಜಿಸ್ ಎಲ್ಲ ಹಾಕಿ ಇದು ಮಾಡಿದ್ರೆ. ಮೈನೀಸ್ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಎಷ್ಟು ಕೊಟ್ಟು ನಾವು ಅದು 80 ರೂಪಾಯಿ ಆಯ್ತು. 80 rupees. ಮತ್ತೆ ಇಲ್ಲ ಅದೆಲ್ಲ ಕಾಮನ್, ನಮ್ದು ಲೋಕಲ್ ಎಲ್ಲ ಫುಡ್ ಇರುತ್ತಲ್ಲ, ಪೊಟೊಟೊ ಟ್ವಿಸ್ಟರ್, ಫ್ರೆಂಚ್ ಫ್ರೈಸ್, ಗೋಬಿ ಕಡೆಗೆ ಮತ್ತೆಂತ ಅದಿತ್ತು ಮೋಮೋಸ್ ಅದೇ ಇತ್ತು. ಮತ್ತೆ ಇನ್ನೊಂದು ವಿಷಯ ಅಂತ ಗೊತ್ತಿತ್ತಾ, ನಾವೀಗ ಬಂತಲ್ಲ ತುಂಬ ಜನ ನೋಡ್ತಿದ್ರು, ಎಲ್ಲ ಕೇಳ್ತಿದ್ರು ಯೂಟ್ಯೂಬ್ ಚಾನಲ್ ಇತ್ತಂತ ಹೇಳಿ. ಇವತ್ತು ತುಂಬ ಡಿಮಾಂಡ್. ಎಂತ ಹುಡುಗಿಯರು ಕೇಳೋದು ಎಲ್ಲ ಇವತ್ತು ಫುಲ್ ಫ್ಯಾನ್ಸ್ ಎಲ್ಲರೂ. ಇನ್ಸ್ಟಾ ID, ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲ ಕೇಳ್ತಿದ್ರು. ನನಗನ್ಸತ್ ನಾಳೆ ಒಳಗೆ ರೋಹನಿಗೆ ಒಂದು 50 ಸಬ್ಸ್ಕ್ರೈಬರ್ಸ್ ಅಲ್ಲ, ಒಂದು ಎಷ್ಟು ಸಿಗ್ಬೋದು ಅಂತ ಅನ್ಕೊಂಡಿದ್ದೆ. ನೋಡೋ ಎಂತ ಆಗುತ್ತೆ ಅಂತ ಹೇಳಿ. ಎಕ್ಸ್ಟ್ರಾ ಸಬ್ಸ್ಕ್ರೈಬರ್ ಆಗ್ತಾರೆ ರೋಹನ್. ಗೈಸ್, ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಹಾಗೆ ಪ್ರೋಗ್ರಾಮ್ಗೆ ಎಲ್ಲರೂ ಬನ್ನಿ, ಫುಲ್ ಚೆನ್ನಾಗಿ ನಡೀತಾ ಇದೆ. ಹಾಗೆ ಇನ್ನೊಂದು ಲಾಸ್ಟ್ ಲೈನ್, ಇನ್ನು ಐಡಿ ಇಲ್ಲಪ್ಪ ಯೂಟ್ಯೂಬ್ದು ಟೆಕ್ಕಿ 390. ಓಕೆ, ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಏನು ಮಾಡಬೇಕಪ್ಪ, ಪ್ರೆಸ್ ಮಾಡಿ. ಎಸ್. ಬಾಯ್. ಶುಭರಾತ್ರಿ. ಶುಭರಾತ್ರಿ.